ಗುರುಭ್ಯೋ ನಮಃ. ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಸಚ್ಚಿದಾನಂದತೆ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶಂಕರಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರತಿಯೊಬ್ಬ ಮನುಷ್ಯನಿಗೂ ಅನೇಕ ಸಂಪತ್ತುಗಳಿವೆ, ಅನೇಕ ರೀತಿಯ ನಿಧಿಗಳಿವೆ. ಎಲ್ಲ ನಿಧಿಗಳು ಕೂಡ ನಶ್ವರ, ಆದರೆ ನಾಶವಾಗದ ಅಕ್ಷಯವಾದ ನಿಧಿ 5 ಅಂತ ಹೇಳ್ತಾರೆ. ಒಂದು ಸುಭಾಷಿತ. ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿ ಅಳವಡಿಸಿಕೊಳ್ಳಬೇಕಾಗಿರುವಂಥ 5 ಅಕ್ಷಯ ಸಂಪತ್ತುಗಳು, 5 ಅಕ್ಷಯ ನಿಧಿಗಳು ಯಾವ್ಯಾವುದು? ಶೀಲಂ, ಶೌರ್ಯಂ, ಅನಾಲಸ್ಯಂ, ಪಾಂಡಿತ್ಯಂ, ಮಿತ್ರಸಂಗ್ರಹಂ, ಅಚೋರಹರಣೀಯಾನಿ ಪಂಚೈತಾನಿ ಅಕ್ಷಯೋ ನಿಧಿ. ಒಂದು ಶ್ಲೋಕ ಸುಭಾಷಿತ. ಮತ್ತೊಮ್ಮೆ ಹೇಳ್ತೇನೆ. ಶೀಲಂ, ಶೌರ್ಯಂ, ಅನಾಲಸ್ಯಂ, ಪಾಂಡಿತ್ಯಂ, ಮಿತ್ರಸಂಗ್ರಹ, ಅಚೋರಹರಣೀಯಾನಿ ಪಂಚೈತಾನ್ಯಕ್ಷಯೋ ನಿಧಿ. ಈ 5 ಕೂಡ ಮಾನವನಿಗೆ ಅಕ್ಷಯವಾದ, ನಾಶವಾಗದಿರುವ, ಶಾಶ್ವತವಾಗಿರುವಂಥ ಸಂಪತ್ತುಗಳು ಯಾವ್ಯಾವುದು? ಮೊಟ್ಟ ಮೊದಲಿಗೆ ಶೀಲಂ. ಮನುಷ್ಯನು ಶೀಲವಂತನಾಗಿ ಬಾಳಬೇಕು. ಇಂಗ್ಲೀಷಿನಲ್ಲಿ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ವೇ, ಶೀಲ ಎನ್ನುವಂಥದ್ದು ಮಾನವರಿಗೆ ಅದ್ಭುತವಾದ ಅಕ್ಷಯವಾದಂಥ ನಿಧಿ. ಒಬ್ಬ ಮನುಷ್ಯನಿಗೆ 96 ವರ್ಷ ವಯಸ್ಸಾಗಿದೆ. ಅವನ ಮೇಲೆ ಒಂದಾದರೂ ಕೂಡ ಅಶೀಲ್ಯದ ಬಗ್ಗೆ ಕೇಸಿಲ್ಲ. ಶುದ್ಧವಾದಂಥ ಸ್ವಭಾವವುಳ್ಳವನಾಗಿದ್ದ. ಶೀಲ ಎಂದ ನಡತೆ. ಸ್ತ್ರೀಯರ ವಿಷಯದಲ್ಲಿ, ಗುರುಗಳ ವಿಷಯದಲ್ಲಿ, ರಾಜರ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವಂಥ ಶೀಲ, ಇದು ಅಕ್ಷಯವಾದಂಥ ಒಂದು ನಿಧಿ. ಎರಡನೇದು ಶೌರ್ಯಂ, ಶೂರತನ. ಎಂಥ ಕಷ್ಟ ಸಂದರ್ಭ ಒದಗಿದರೂ ಕೂಡ ಅದರಿಂದ ತಾನು ಕುಗ್ಗದೆ ಧೈರ್ಯವಾಗಿ ವಿವೇಕದಿಂದ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯ
ಶೌರ್ಯ ಶೂರನಾಗಿರುವಿಕೆ. ಅಯ್ಯೋ ಕೈಲಾಗಲ್ಲಪ್ಪ ಅಂತ ಕೂತು ಏನಾದರೂ ಆಗಲಿ, ಏನು ಬೇಕಾದರೂ ಬರಲಿ, ಅದನ್ನು ನಾನು ಧೈರ್ಯಸುತ್ತೇನೆ ಎನ್ನುವಂಥ ಧೈರ್ಯ. ಎರಡನೇ ನಿಧಿ. ಮೂರನೇದು ಅನಾಲಸ್ಯಂ, ಸೋಮಾರಿತನವಿಲ್ಲದಿರುವಿಕೆ. ಯಾವುದೋ ಒಂದು ಕೆಲಸ ನಾಳೆ ಮಾಡಬೇಕು, ಮುಂದಿನ ವರ್ಷ ಮಾಡೋಣ, ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಯಾವಾಗ ಮಾರ್ಚ್ 15 ಒಳಗಡೆ, ಯಾವ ಕಟ್ಟಿದಾಯಿತು ಅಂತಾನೆ. ಮಾರ್ಚ್ ಕಳೆದೋಯ್ತು, ಏಪ್ರಿಲ್ ಬಂತು, ಮೇ ಕಳೆದೋಯ್ತು, ತೊಂದರೆ ಆಗುತ್ತೆ. ಎಂದೆಂದಿಗೂ ಕೂಡ ಮನುಷ್ಯನು ಅಲಸನಾಗಿರಬಾರದು. ನಾಳೆ ಮಾಡುವ ಕೆಲಸವನ್ನು ಇವತ್ತೇ ಮಾಡಬೇಕು. ಇದು ನನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಜೀವನದಲ್ಲಿ ಇದ್ದಂಥ ಸಂಪತ್ತು. ಅನಾಲಸ್ಯಂ, ಸೋಮಾರಿತನವಿಲ್ಲದಿರುವಿಕೆ. ಯಾವಾಗ ಆ್ಯಕ್ಟಿವ್, ಎವರ್ ಆ್ಯಕ್ಟಿವ್, ವಯಸ್ಸಾಗಿರ್ಬೋದು, ಚುರುಕಾಗಿರು. ಲೆಥರ್ಜಿಕ್ ನೇಚರ್, ಅಯ್ಯೋ ಮಾಡಿದಾಯಿತು, ಊಟ ಮಾಡಿ ಮಲಗಿಕೊಂಡಿದ್ದಾನೆ, ಬರ್ತೇನೆ ಅಂತ ಹೇಳ್ತಾ ಇದ್ದ, ಸಾಯಂಕಾಲ ಬಂದೇ ಹೋಯಿತು. ಯಾಕೆ ಅಂದರೆ ಸಮಯವು ನಮ್ಮನ್ನು ಕಾಯುವುದಿಲ್ಲ. ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ನನ್ ಅಂತ ಹೇಳ್ತಾರಲ್ವೇ. ಆದ್ದರಿಂದ ಅನಾಲಸ್ಯಂ, ಸೋಮಾರಿತನಕ್ಕೆ ಅವಕಾಶ ಕೊಡಬೇಡ, ಆಲಸ್ಯವಿಲ್ಲದಿರುವಿಕೆ ಎನ್ನುವಂತಹದ್ದು ಮೂರನೇ ಸಂಪತ್ತು. 4 ಪಾಂಡಿತ್ಯಂ, ಯಥಾಶಕ್ತಿ ಯಥಾ ಸಂದರ್ಭ ಪಂಡಿತನಾಗು. ಆಯಾ ಸಂದರ್ಭವನ್ನು ನೋಡಿಕೊಂಡು ಎಲ್ಲ ವಿಚಾರವನ್ನು ತಿಳ್ಕೊ. ಸಾಮಾಜಿಕ ವಿಚಾರ, ಲೌಕಿಕ ವಿಚಾರ, ವೇದಾಂತ ವಿಚಾರ, ಕರ್ಮಕಾಂಡದ ವಿಚಾರ, ಎಲ್ಲ ವಿಷಯದಲ್ಲಿಯೂ ಪಾಂಡಿತ್ಯ ಉಳ್ಳವನಾಗಿರಬೇಕು. ಒಂದು ವ್ಯಾಕರಣ, ಒಂದು ತರ್ಕ, ಮತ್ತೊಂದು ಮೀಮಾಂಸ, ಯಥಾಶಕ್ತಿ. ಪ್ರತಿಯೊಬ್ಬ ಮನುಷ್ಯನಿಗೂ ಪಾಂಡಿತ್ಯ ಸಂಪಾದನೆ ಮಾಡುವುದಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡಬೇಡ. ಸೀರಿಯಲ್ ನೋಡ್ಕೋತ ಕಾಲ ಹಾಕೋದು. ಒಂದು ದಿವಸಕ್ಕೆ 10 ಸೀರಿಯಲ್, ಅರ್ಧ ಗಂಟೆ 5 ಗಂಟೆ ಸೀರಿಯಲ್ ನೋಡ್ತಾ ಬಂದುಬಿಟ್ಟು ಹುಚ್ಚಿಡಿ ಬೇಡ. ಅದೇ ಸಮಯದಲ್ಲಿ ಒಂದು ಜಪವನ್ನು ಮಾಡ್ಕೋ, ವೇದಾಂತ ಗ್ರಂಥವನ್ನು ನೋಡು, ಪೇಪರ್ ಓದು. ಅದರಿಂದಲೂ ನಮಗೆ ಅನೇಕ ವಿಷಯ ಗೊತ್ತಾಗುತ್ತೆ. ಪಾಂಡಿತ್ಯ ಸಂಪಾದನೆ ಎನ್ನುವಂತಹದ್ದು ಅದ್ಭುತವಾದ ಸಂಪತ್ತು. 5ನೇದು ಮಿತ್ರ ಸಂಗ್ರಹ, ಒಳ್ಳೊಳ್ಳೆಯ ಸ್ನೇಹಿತರ ಸಂಪಾದನೆ ಮಾಡ್ಕೋಬೇಕು. ನಮಗೆ ಇಂಥವ್ರ ಸ್ನೇಹಿತರು ಹೆಮ್ಮೆಯಿಂದ ಹೇಳಬೇಕು. ಈ ಪ್ರಪಂಚದಲ್ಲಿ ದುಷ್ಟ ಜನಗಳೂ ಇದ್ದಾರೆ, ಸಜ್ಜನರು ಇದ್ದಾರೆ. ದುಷ್ಟ ಜನರ ಸಹವಾಸ ಬೇಡ, ಸಜ್ಜನರ ಸಹವಾಸವನ್ನು ಮಾಡುತ್ತಾ ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರಲ್ಲೇ. ಸಾಧು ಸತ್ಪುರುಷರ, ಸನ್ಯಾಸಿಗಳ, ವೇದಾಂತಿಗಳ, ಮಹಾತ್ಮರ, ಗುರುಗಳ ದರ್ಶನವನ್ನು ಮಾಡುತ್ತಾ ಅವರನ್ನು ಸ್ನೇಹಿತರನ್ನಾಗಿ ಮಾಡ್ಕೊ. ಈ 5 ಸಂಪತ್ತು ಅಚೋರ ಹರಣೀಯಾನಿ, ಚೋರರಿಂದ ಕಸಿಯಲ್ಪಡುವಂಥ ವಸ್ತುವಲ್ಲ. ಯಾವ ಕಳ್ಳರೂ ಕೂಡ ನಮ್ಮಲ್ಲಿರುವಂಥ ಶೀಲ, ಶೌರ್ಯ, ಅನಾಲಸ್ಯ, ಪಾಂಡಿತ್ಯ, ಮಿತ್ರ ಸಂಗ್ರಹ, ಈ ಸಂಪತ್ತನ್ನು ಕಳ್ಳತನ ಮಾಡಲು ಸಾಧ್ಯವಿಲ್ಲ. ಅಚೋರ ಹರಣೀಯಾನಿ, ಕಳ್ಳ ಕಾಕರು ಬಂದು ಈ ಸಂಪತ್ತುಗಳನ್ನು ಕೊಂಡೊಯ್ಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪಂಚೈತಾನಿ ಅಕ್ಷಯೋ ನಿಧಿ, ಈ 5 ಕೂಡ ಅಕ್ಷಯವಾದ ನಿಧಿ. ಇದನ್ನು ತಿಳಿದುಕೊಂಡು ನಾವೆಲ್ಲರೂ ಕೂಡ ಇವತ್ತಿನಿಂದಲೇ ಶೀಲವನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಪುರುಷರು ಯಾವುದೇ ಸ್ತ್ರೀಯನ್ನು ಕಂಡರೂ ಕೂಡ ನನಗೆ ಅಮ್ಮ, ಜನ್ಮ ಕೊಟ್ಟಂಥ ತಾಯಿ ಎನ್ನುವ ಭಾವನೆಯನ್ನು ಮಾಡೋಣ. ಸ್ತ್ರೀಯರೂ ಕೂಡ ಯಾವುದೇ ಪುರುಷನನ್ನು ಕಂಡರೂ ನಮಗೆ ಅಣ್ಣ ಅಥವಾ ತಮ್ಮ ಎನ್ನುವ ಭಾವನೆಯಿಂದ ವ್ಯವಹಾರವನ್ನು ಮಾಡ್ತಾ ಬಂದರೆ ಎಷ್ಟು ನೆಮ್ಮದಿ ಮನಸ್ಸಿಗೆ. ಯಾವಾಗ ಮನುಷ್ಯ ಶೀಲದಿಂದ ಭ್ರಷ್ಟನಾದನೋ ಅವನು ಪತಿತ. ಎಷ್ಟೇ ವಿದ್ಯಾವಂತನಿರ್ಬೋದು, ಎಂಥ ಸನ್ಯಾಸಿಯಾಗಿರ್ಬೋದು, ಎಂಥ ಶ್ರೀಮಂತನಾಗಿರ್ಬೋದು, ಶೀಲಭ್ರಷ್ಟನಾದ ಅಂದರೆ ಅವನಂಥ ದುಷ್ಟ ಯಾರೂ ಇಲ್ಲ.
ಪ್ರಪಂಚದಲ್ಲಿ ಅನೇಕ ಸಂಪತ್ತುಗಳಿವೆ. ಎಲ್ಲ ಸಂಪತ್ತುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ, ಸುಲಭವಾದ, ಎಲ್ಲರೂ ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂಥ ಸಂಪತ್ತು ಶೀಲ. ಶೀಲ, ಶೌರ್ಯ, ಅನಾಲಸ್ಯ, ಪಾಂಡಿತ್ಯ, ಮಿತ್ರ ಸಂಗ್ರಹ ಎನ್ನುವ 5 ಸಂಪತ್ತುಗಳನ್ನು ಪ್ರತಿಯೊಬ್ಬ ಮನುಷ್ಯನು ಸಂಪಾದನೆ ಮಾಡಿಕೊಂಡರೆ ಅವನು ಲೋಕದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬಾಳುತ್ತಾನೆ, ಕೀರ್ತಿವಂತನಾಗಿ ಬಾಳುತ್ತಾನೆ. ಅವನಿಗೆ ಎಲ್ಲ ಸಂಪತ್ತುಗಳು ಕೂಡ ತಾವಾಗಿ ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಪವಿತ್ರವಾದಂಥ ಸುಭಾಷಿತ. ಶೀಲಂ ಶೌರ್ಯಂ ಅನಾಲಸ್ಯಂ ಪಾಂಡಿತ್ಯಂ ಮಿತ್ರ ಸಂಗ್ರಹಂ ಅಚೋರಹರಣೀಯಾನಿ ಪಂಚೈತಾನಿ ಅಕ್ಷಯೋನಿಹಿ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.